Hi, hello, good evening, all of you. So today, a new topic is probability. So probability mathematics ಇಂದ ಬರಂತದ್ದು ಥರ್ಡ್ ಚಾಪ್ಟರ್. ಸೊ probability ಇಂದ ಸಿಂಪಲ್ ಆಗಿ ಒಂದ್ ಕ್ವಶನ್ ಕೊಟ್ಟಿರ್ತಾರೆ. ಸೊ probability ನಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ. ಸೊ ಯಾವ ಮೆಥಡ್ಸ್ ಇದೆ probability ನಲ್ಲಿ ಅಂತ ನೋಡ್ತಾ ಹೋಗೋಣ. ಓಕೆ, probability ಅಂದ್ರೆ ಏನ್ ಕಾನ್ಸೆಪ್ಟ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ probability ನಲ್ಲಿ ಸೊ ಆಕ್ಚುಯಲ್ ಡೆಫಿನೇಷನ್ ಏನಪ್ಪ probability ಅಂದ್ರೆ, ಸೊ probability ಇಫ್ ಯು ಕನ್ಸಿಡರ್ ಎನಿ ಇವೆಂಟ್ಸ್, ಯಾವ್ದಾದ್ರು ಇವೆಂಟ್ ನ ಕನ್ಸಿಡರ್ ಮಾಡಿ, ದ ಪ್ರೊಬಬಿಲಿಟಿ, ದ ಮೇನ್ ಫಾರ್ಮುಲಾ ಪ್ರೊಬಬಿಲಿಟಿ ಇಸ್ ಈಕ್ವಲ್ ಟು ಪಾಸಿಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇವೆಂಟ್ಸ್. ಸೊ ಪಾಸಿಬಲ್ ಔಟ್ಕಮ್ಸ್ ಅಂದ್ರೇನು, ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಅಂದ್ರೇನು ಅಂತ ಡಿಸ್ಕಸ್ ಮಾಡೋಣ. ಇಫ್ ಯು ಕನ್ಸಿಡರ್ ಸೊ ಸಿಂಪಲ್ ನಂಬರ್ಸ್, ಒಂದು ನಂಬರ್ಸ್ ನ ಕನ್ಸಿಡರ್ ಮಾಡೋಣ. ಇಫ್ ಎ ಇಸ್ ಈಕ್ವಲ್ ಟು ನಂಬರ್ ಇದೆ, ಸೊ 1 ಇದೆ, ಸೊ 2 ಇದೆ, ಸೊ 3 ಇದೆ ಅಂಡ್ 4 5. ಸೊ ಟೋಟಲ್ 1 2 3 4 5 5 ನಂಬರ್ಸ್ ಇದೆ. For example, so total number of events is 1 2 3 4 5. So this is 1 2 3 4 5. Suppose x y z ಅಂತ ಕೊಡಬಹುದು any value. Total number of events ಬಂದ್ಬಿಟ್ಟು 5 events ಇದೆ. So this is called as total number of events is 5. So possible outcomes. So for example, possible outcomes, what is the probability of 3? 3 ಅನ್ನೋದು ಎಷ್ಟು ಟೈಮ್ಸ್ ಬರುತ್ತೆ? The probability of 3 is only one time. So ಹಂಗಾಗಿ possibilities, possible outcomes is 1. So total events is 5. Total 5 events ಇದೆ. 5 events ಅಲ್ಲಿ 3 ಎಷ್ಟು ಟೈಮ್ಸ್ ಇದೆ ಅಂತ? 3 only one times ಇದೆ. Total 5 events ಇದೆ. So this is the simple concept on probability. So if you consider ಒಂದು ಪ್ರಾಬ್ಲಮ್ ನೋಡ್ತಾ ಹೋಗೋಣ. Probability is based on the numbers. ನಾನು ಫಸ್ಟ್ ಇದರಲ್ಲಿ ನಂಬರ್ಸ್ ನ ರಿಲೇಟೆಡ್ ಆಗಿ ಇಟ್ಕೊಂಡು probability ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, if you consider a is equal to 1 2 3 4 5. So total 5 numbers ಇದೆ. So what is the probability of even number? So probability is equal to main formula possible outcomes divided by total number of events, right? So probability of a, so probability of even number is equal to, so total even numbers ಎಷ್ಟಿದೆ ನೋಡಿ, even numbers 1 2 3 4 5 5. ಇದರಲ್ಲಿ even numbers ಯಾವ್ದು? So 2 ಬಂದ್ಬಿಟ್ಟು even number, clear? ಸೊ 4 ಬಂದ್ಬಿಟ್ಟು even number. ಸೊ ಟೋಟಲ್ ಎಷ್ಟು even number ಇದೆ? 2 even numbers ಗಳಿದೆ. ಸೊ ಪಾಸಿಬಲ್ ಔಟ್ಕಮ್ಸ್ ಇಸ್ 2. ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಇಸ್ 5. ಸೊ 2 by 5 is the possible, so probability of even numbers. Suppose what is the probability of odd numbers? Odd numbers ಎಷ್ಟಿದೆ ಅಂತ ನೋಡೋದಾದ್ರೆ, ಸೊ odd numbers ಯಾವ್ದು? 1 is odd number, 3 is odd number, 5 is odd number. ಟೋಟಲ್ 3 odd numbers ಇದೆ. ಸೊ ಅಂದ್ರೆ ಪಾಸಿಬಲ್ ಔಟ್ಕಮ್ಸ್ ಎಷ್ಟಾಯ್ತು? ಸೊ ಪಾಸಿಬಲ್ ಔಟ್ಕಮ್ಸ್ ಬಂದ್ಬಿಟ್ಟು 3 ಆಯ್ತು. ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಆಸ್ ಯೂಶುವಲ್ ಸೇಮ್. ಸೊ ಟೋಟಲ್ 5 ಇದೆ, ಇಲ್ಲೂ ಕೂಡ ಏನಿದೆ? 5 ಇದೆ. ಸೊ ಅಲ್ಲಿಗೆ ಏನಾಯ್ತು? 3 by 5 is the probability of odd number. Suppose what is the probability of prime numbers? So prime number ಅಂದ್ರೆ ಏನು ಕಾನ್ಸೆಪ್ಟ್ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಪ್ರೈಮ್ ನಂಬರ್ಸ್ ಅಂದ್ರೆ ವಿಥೌಟ್ ಇನ್ಕ್ಲೂಡಿಂಗ್ 0 and 1. 0 and 1 ಅನ್ನ ಬಿಟ್ಟು, ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಎನಿ ನಂಬರ್ ವಿಚ್ ಇಸ್ ಡಿವೈಡೆಡ್ ಬೈ ಇಟ್ ಸೆಲ್ಫ್ ಓನ್ಲಿ. ಯಾವ ನಂಬರ್ ಅದೇ ನಂಬರ್ ಇಂದ ಮಾತ್ರ ಡಿವೈಡ್ ಆಗ್ಬೇಕು, ಬೇರೆ ನಂಬರ್ ಇಂದ ಡಿವೈಡ್ ಆಗ್ಬಾರ್ದು. ಸೊ ಅಂದ್ರೆ ಪರ್ಫೆಕ್ಟ್ ಡಿವೈಡ್ ಆಗ್ಬಾರ್ದು. ಅದಕ್ಕೆ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ ಅಂತ. ಫಾರ್ ಎಕ್ಸಾಂಪಲ್ 2 is one of the prime number. 2 ಇಂದ ಡಿವೈಡ್ ಆಗೋದ್ ಬಿಟ್ರೆ ಇನ್ ಯಾವ್ದ್ರಿಂದನೂ ಡಿವೈಡ್ ಮಾಡಕ್ ಸಾಧ್ಯ ಇಲ್ಲ. ಸೊ ಹಂಗಾದ್ರೆ 2 is the ಪ್ರೈಮ್ ನಂಬರ್. ಸೊ ಬಟ್ 4 ಇದೆಯಲ್ಲ, 4 ನ 2 ಇಂದ ಡಿವೈಡ್ ಮಾಡಬಹುದು. ಸೊ ಹಂಗಾಗಿ ಸೊ 2 ಬಿಟ್ರೆ ನೆಕ್ಸ್ಟ್ ಟು prime number is 3, next to prime number is 5, next to prime number is 7, next to prime number is 11, next to prime number is 13, next to prime number 16 ಆಗಲ್ಲ, 17, next to prime number is 17. ಸೊ ನೋಡಿ, ಈ ರೀತಿ ಸೀರೀಸ್ ಕಂಟಿನ್ಯೂಸ್ ಅಂತ ಹೋಗುತ್ತೆ. ಸೊ ಪ್ರೈಮ್ ನಂಬರ್ಸ್ ಫಾರ್ ಇಫ್ ಯು ಕನ್ಸಿಡರ್ 1 2 3 4 5. ಸೊ ಟೋಟಲ್ ನಮ್ಮ ಹತ್ರ ಎಷ್ಟಿದೆ? 5 events ಇದೆ. ಈ 5 events ನಲ್ಲಿ ಅವನೇನ್ ಕೇಳ್ತಿದ್ದಾನೆ, ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಪ್ರೈಮ್ ನಂಬರ್? ಸೊ ಇದರಲ್ಲಿ ಪ್ರೈಮ್ ನಂಬರ್ಸ್ ಯಾವುದು ಅಂತ ಸರ್ಚ್ ಮಾಡಿದ್ರೆ, ಸೊ ಪ್ರೈಮ್ ನಂಬರ್ಸ್ ಗಳು 2 ಅನ್ನೋದು ಪ್ರೈಮ್ ನಂಬರ್. ಓಕೆ, ಸೊ ದಿಸ್ ಇಸ್ ಪ್ರೈಮ್ ನಂಬರ್. ಸೊ ಅನದರ್ ಒನ್ ಇಸ್ ಕಾಲ್ಡ್ as 5 is 3 is another prime number. So next to 5 is another prime number. Totally 3 prime numbers ಇದೆ. ಅಂದ್ರೆ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಾಯ್ತು? 3 ಆಯ್ತು. ಓಕೆ, ಸೊ ಟೋಟಲ್ ನಂಬರ್ ಆಫ್ events ಆಸ್ ಯೂಶುವಲ್ ಸೇಮ್ 5 ಇರುತ್ತೆ. ಸೊ 3 by 5 is the so probability of prime number. ಸೊ ಪ್ರೈಮ್ ನಂಬರ್ ಬೇಸ್ಡ್ ಆಗಿ ಕೊಡ್ಬೋದು, ಅಥವಾ ಹೋಲ್ ನಂಬರ್ ಬೇಸ್ಡ್ ಆಗಿ ಕೊಡ್ಬೋದು, ಈವನ್ ನಂಬರ್ ಬೇಸ್ಡ್ ಆಗಿ ಕೊಡ್ಬೋದು, ಆಡ್ ನಂಬರ್ ಬೇಸ್ಡ್ ಆಗಿ ಕೊಡ್ಬೋದು. ಇಷ್ಟು ಪಾಸಿಬಿಲಿಟೀಸ್ ಇದೆ ಕೊಡೋದಕ್ಕೆ. ಸೊ ಬೇಸ್ಡ್ ಆನ್ ನಂಬರ್ಸ್. ಕ್ಲಿಯರ್? Next, second topic, the probability is based on dice.
ಸೊ ಡೈಸ್ ಮೇಲೆ ಕೇಳ್ಬೋದು. ಸೊ ಆಲ್ಮೋಸ್ಟ್ ಆಲ್ ಡೈಸ್ ನ ಎಲ್ಲ ನೋಡಿರ್ತೀರಾ. ಸೊ ಡೈಸ್ ಗೆ ಎಷ್ಟು ಫೇಸ್ ಇರುತ್ತೆ, ಯಾವ ರೀತಿ ಇರುತ್ತೆ ಡೈಸ್ ನಲ್ಲಿ ನಂಬರ್ಸ್ ಗಳಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಡೈಸ್ ರಿಲೇಟೆಡ್ ಕ್ವಶನ್ ಕೇಳೋ ಅಂತ ಸಾಧ್ಯತೆ ಇದೆ. ಸೊ ಡೈಸ್ ನಲ್ಲಿ ನಾರ್ಮಲ್ ಆಗಿ ಎಷ್ಟು ಫೇಸ್ ಇರುತ್ತೆ, 6 ಫೇಸಸ್ ಇರುತ್ತೆ. ಕ್ಲಿಯರ್. ಸೊ 6 ಫೇಸಸ್ ನ ನೀವು ಬೇಕಿದ್ರೆ ಈ ರೀತಿ ನೋಟ್ ಮಾಡ್ಕೋಬಹುದು. ದ ನಂಬರ್ ಆಫ್ ಪಾಸಿಬಲ್ ಡೈ ಕನ್ಸಿಸ್ಟಿಂಗ್ 6 ಫೇಸಸ್ 1 2 3 4 5 6. ಕ್ಲಿಯರ್. The probability of getting an even number when die is tossed once. ಅಲ್ಲ ನಾವು ಡೈನ ಟಾಸ್ ಮಾಡಿದಾಗ ಈವನ್ ನಂಬರ್ಸ್ ಬರೋದಕ್ಕೆ ಏನ್ ಚಾನ್ಸಸ್ ಇದೆ ನೋಡೋಣ. ಈವನ್ ನಂಬರ್ಸ್ ಡೈಸ್ ನಲ್ಲಿ ಎಷ್ಟು ಫೇಸ್ ಇದೆ ಅಂದ್ರೆ 6 ಇದೆ ಅಂದ್ರೆ 1 2 3 and 4 and 5 and 6 ಫೇಸಸ್ ಇದೆ. ಸೊ ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಈವನ್ ನಂಬರ್? ಈವನ್ ನಂಬರ್ಸ್ ಯಾವ್ದು? 1 ಈವನ್ ನಂಬರ್, 3 is even number, okay, sorry, 2 is even number, 4 is even number, 6 is even number. So total 1 2 3 even numbers ಇದೆ. So according to formula the possibilities ಎಷ್ಟಿದೆ? 3 possibilities ಇದೆ. Total events ಎಷ್ಟಿದೆ? Total events 6 ಇದೆ. So ಅಲ್ಲಿಗೆ 3/6 ಅಂತ ಆಯ್ತು. 3 1s are 3 2s are 1/2 is the probability of total even numbers. Suppose what is the probability of getting an odd number? So odd number ಗೆ ಬಂದ್ರೆ, so odd numbers ಬಂದ್ಬಿಟ್ಟು ಯಾವ್ದು ಇದೆ? 1 is odd number, 3 is odd number and 5 is odd number. So total 3 odd numbers ಇದೆ. So ಅಲ್ಲಿಗೆ 3 is the possibilities, 6 is the total event. So 3/6, 3 1s are 3 2s are, so 1/2 is the possible outcome. So the probability of odd numbers. Suppose probability of an prime number. So prime numbers ಯಾವ್ದು ಇದೆ? 2 is the prime number. So prime numbers ಗೊತ್ತಿದೆ ನಿಮಗೆ. 3 is the prime number. So next another one is 5 is the prime number. So 4 ಬಂದ್ಬಿಟ್ಟು prime number ಆಗಲ್ಲ because 4 is exactly divided by 2. 6 is exactly divided by 3. So ಹಂಗಾಗಿ 4 and 6 ಬಂದ್ಬಿಟ್ಟು prime numbers ಆಗೋದಿಲ್ಲ. So prime number ಆಗಂತದ್ದು 2 3 and 5. So ಅಂದ್ರೆ 3 prime numbers ಇದೆ. So ಅಂದ್ರೆ possible outcomes is 3. So total events is 6. So 3/6. So 3 1s are 3 2s are 6. So 1/2 is the probability of total prime numbers. Clear? Next, what is the probability is based on coins. So coins ಅನ್ನ based ಆಗಿ ಇಟ್ಕೊಂಡು probability ನ ನೋಡೋದಾದ್ರೆ, if you consider coin, ಒಂದು ಕನ್ಸಿಡರ್ ಕಾಯಿನ್ ತಗೊಳ್ಳಿ. ಕಾಯಿನ್ ಅಲ್ಲಿ ನಾರ್ಮಲ್ ಆಗಿ 2 ಫೇಸ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಒನ್ಸ್ ಕಾಯಿನ್ ಟ್ವೈಸ್ ಮಾಡಿದ್ರೆ ಇವನ್ ಒಂದು ಟೈಲ್ ಬೀಳ್ಬಹುದು ಆರ್ ಅನದರ್ ಪಾಸಿಬಿಲಿಟಿ ಹೆಡ್ ಬೀಳ್ಬಹುದು. ಓಕೆ, ಎ ಕಾಯಿನ್ ಇಸ್ ಟಾಸ್ಡ್ ಒಂದ್ಸಲ ಕಾಯಿನ್ ಟಾಸ್ ಮಾಡ್ತಾ ಇದೀವಿ. ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಹೆಡ್ ಬೀಳೋದಕ್ಕೆ ಏನ್ ಪ್ರೊಬಬಿಲಿಟಿ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ಫಸ್ಟ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ ಪಾಸಿಬಿಲಿಟೀಸ್ ನ. ಫಸ್ಟ್ ಪಾಸಿಬಿಲಿಟೀಸ್ ನ ನಾವು ಸ್ಯಾಂಪಲ್ ಸ್ಪೇಸ್ ಅಂತಾನೂ ಕರಿತೀವಿ ಅಥವಾ ಪಾಸಿಬಿಲಿಟೀಸ್ ಅಂತ ಕರಿತೀನಿ. ಪಾಸಿಬಿಲಿಟೀಸ್ ನಲ್ಲಿ 2 ಪಾಸಿಬಿಲಿಟೀಸ್ ಇದೆ. ಒಂದು ಹೆಡ್ ಬೀಳೋದಕ್ಕೆ ಪಾಸಿಬಿಲಿಟೀಸ್ ಇದೆ, ಇನ್ನೊಂದು ಟೈಲ್ ಬೀಳೋದಕ್ಕೆ ಪಾಸಿಬಿಲಿಟಿ, ಹೆಡ್ ಅಂಡ್ ಟೈಲ್. ಕ್ಲಿಯರ್? ಸೊ ನೆಕ್ಸ್ಟ್ ಪ್ರೊಬಬಿಲಿಟಿ ಆಫ್ ಹೆಡ್. ಪ್ರೊಬಬಿಲಿಟಿ ಆಫ್ ಹೆಡ್ ಅಂದ್ರೆ ಹೆಡ್ ಇಸ್ ಓನ್ಲಿ ಒನ್ ಹೆಡ್ ಬೀಳೋದಕ್ಕೆ ಸಾಧ್ಯ. ಓಕೆ, ಕ್ಲಿಯರ್? ಸೊ ಅಂದ್ರೆ ಪಾಸಿಬಿಲಿಟೀಸ್ ಇಸ್ 1. ಟೋಟಲ್ ನಂಬರ್ ಆಫ್ ಎಂಡ್ಸ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಎಂಡ್ಸ್ 2 ಇದೆ. ಸೊ 1/2 ಇಸ್ ದಿ ಪ್ರೊಬಬಿಲಿಟಿ ಆಫ್ ಓನ್ಲಿ ಹೆಡ್. ಆಯ್ತಾ? ವಾಟ್ ಇಸ್ ದ ಪ್ರೊಬಬಿಲಿಟಿ ಆಫ್ ಓನ್ಲಿ ಟೈಲ್? ಸೊ ಒಂದೇ ಒಂದು ಟೈಲ್ ಬೀಳೋದಕ್ಕೆ ಪಾಸಿಬಿಲಿಟೀಸ್ ಇದೆ. ಸೊ ಅಂದ್ರೆ 1/2. ಸೊ 2 is the total events, 1 is the possibilities, 1/2 is equal to probability of time. A coin is tossed once. Suppose a coin is tossed twice. ಒಂದು ಕಾಯಿನ್ ನ ಸೊ 2 times ಟಾಸ್ ಮಾಡಿದ್ರೆ ಅದ್ರ ಪ್ರೊಬಬಿಲಿಟಿ ಏನ್ ಬರ್ಬೋದು ಅಂತ ನೋಡೋದಾದ್ರೆ, ಮೇ ಬಿ ಸೊ ಎರಡು ಕೂಡ ಹೆಡ್ ಬೀಳೋದಕ್ಕೆ ಚಾನ್ಸಸ್ ಇದೆ. ಇಲ್ಲ ಒಂದು ಹೆಡ್ ಬಿದ್ದು ನೆಕ್ಸ್ಟ್ ಟೈಲ್ ಬೀಳ್ಬೋದು, ಇಲ್ಲ 2 ಫೇಸ್ ಕೂಡ ಟೈಲ್ ಬೀಳ್ಬೋದು. ಫಸ್ಟ್ ಟೈಲ್ ಬಿದ್ದು ನೆಕ್ಸ್ಟ್ ಹೆಡ್ ಬೀಳ್ಬೋದು. ಅಂದ್ರೆ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಎಷ್ಟಿದೆ? ಇಸ್ ಈಕ್ವಲ್ ಟು 4 ಇದೆ. ಸೊ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್, ಟೋಟಲ್ ಇವೆಂಟ್ಸ್ ಇಸ್ 4. ಓಕೆ, ಪ್ರೊಬಬಿಲಿಟಿ ಆಫ್ ಓನ್ಲಿ ಹೆಡ್ ಬೀಳೋದಕ್ಕೆ, ಓನ್ಲಿ ಹೆಡ್ ಬೀಳ್ಬೇಕು ಅಂದ್ರೆ ಒಂದೇ ಪಾಸಿಬಿಲಿಟೀಸ್ ಇರೋದು. ಸೊ 1 is the possible divided by total number of events is 4. 1/4 is the possibilities of only head occur. Clear? Probability of only tile. So tile ಮಾತ್ರ ಬೀಳೋದಕ್ಕೆ, ಸೊ only tile ಬೀಳ್ಬೇಕು ಅಂದ್ರೆ ಎರಡೂ ಕೂಡ ಕಾಯಿನ್ ಟೈಲ್ ಬೀಳ್ಬೇಕು. ಸೊ ಎರಡೂ ಕೂಡ ಟೈಲ್ ಬೀಳ್ಬೇಕು ಅಂದ್ರೆ only one possibilities ಮಾತ್ರ ಇದೆ. ಸೊ ಅಂದ್ರೆ 1/4 is the probability. Probability is different, possibilities is different. Clear? 1/4 probability of minimum one head. So minimum one head ಇರುವಂತ probabilities ಎಷ್ಟಿದೆ ಅಂದ್ರೆ, ಸೊ ನೋಡಿ ಇದರಲ್ಲಿ ಫಸ್ಟ್ ಒನ್ ಅಲ್ಲಿ 1 head ಇದೆ, ಇಲ್ಲೂ 1 head ಇದೆ, ಇಲ್ಲೂ 1 head ಇದೆ. ಅಂದ್ರೆ 3, ಫಸ್ಟ್ ಒನ್ and second one and third one. So 3 possible chances ಇದೆ. So possible chances divided by total number of events. So 3/4 is the probability of minimum one head.
ಸೊ ಮಿನಿಮಮ್ 1 ಟೈಲ್ ಕೇಳಿದ್ರು ಕೂಡ 3/4 ಆಗುತ್ತೆ. ಕ್ಲಿಯರ್. ಸಪೋಸ್ ವೆನ್ 3 ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ, 3 ಕಾಯಿನ್ಸ್ ಅನ್ನ ಒಂದೇ ಸಲ ಟಾಸ್ ಮಾಡಿದಾಗ ವಾಟ್ ಇಸ್ ದ ಪ್ರೊಬಬಿಲಿಟಿ? ಸೊ 3 ಹೆಡ್ಸ್ ಬೀಳ್ಬಹುದು, 2 ಹೆಡ್ 1 ಟೈಲ್ ಬೀಳ್ಬಹುದು, 1 ಹೆಡ್ 2 ಟೈಲ್ ಬೀಳ್ಬಹುದು, 3 ಟೈಲ್ ಬೀಳ್ಬಹುದು, 2 ಟೈಲ್ 1 ಹೆಡ್ ಬೀಳ್ಬಹುದು, 1 ಟೈಲ್ 2 ಹೆಡ್ ಬೀಳ್ಬಹುದು, 1 ಟೈಲ್ 1 ಹೆಡ್ 1 ಟೈಲ್ ಬೀಳ್ಬಹುದು, ಅಥವಾ 1 ಹೆಡ್ 1 ಟೈಲ್ 1 ಹೆಡ್ ಬೀಳ್ಬಹುದು. ಸೊ ಅಂದ್ರೆ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಬಂದ್ಬಿಟ್ಟು ಎಷ್ಟಾಗುತ್ತೆ? ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಬಂದ್ಬಿಟ್ಟು 8 ಆಗುತ್ತೆ. 1 2 3 4 5 6 7 8. ಟೋಟಲ್ ಔಟ್ಕಮ್ಸ್ ಬಂದ್ಬಿಟ್ಟು ಎಷ್ಟಾಯ್ತು? 8 ಔಟ್ಕಮ್ಸ್ ಆಯ್ತು. ಕ್ಲಿಯರ್. ಈಗ ಸಪೋಸ್ ಕ್ವಶನ್ ಕೇಳ್ಬೋದು, ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಒನ್ಲಿ ಹೆಡ್? ಹೆಡ್ ಮಾತ್ರ ಬೀಳೋದಕ್ಕೆ ಪಾಸಿಬಿಲಿಟೀಸ್ ಎಷ್ಟು ಕೇಳ್ಬೋದು. ಸೊ ಒನ್ಲಿ ಹೆಡ್ ಅಂತ ಕೇಳಿದ್ರೆ ಏನಾಗುತ್ತೆ? 1/8 ಇಸ್ ದ ಪಾಸಿಬಿಲಿಟಿ. ಒನ್ಲಿ ಹೆಡ್ ಬೀಳೋದಕ್ಕೆ 1 ಚಾನ್ಸ್ ಮಾತ್ರ ಇದೆ, 3 ಹೆಡ್ ಬೀಳೋದಕ್ಕೆ. ಸೊ ಟೋಟಲ್ ಇವೆಂಟ್ಸ್ ಬಂದ್ಬಿಟ್ಟು ಎಷ್ಟಿದೆ? 8 ಇದೆ. 1/8. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಒನ್ಲಿ ಟೈಲ್ ಅಂತ ಕೇಳಿದ್ರೆ ಏನಂತಾರೆ? ಅಗೇನ್ 1/8 ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಮಿನಿಮಮ್ 1 ಹೆಡ್ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿ ಹೆಡ್ ಗಳೆಲ್ಲ ಕೌಂಟ್ ಮಾಡೋಕೆ ಹೋಗೋದು. 1 2 3 4 5 6 7. ಸೊ ಟೋಟಲ್ 7 ಚಾನ್ಸಸ್ ಇದೆ. 7 divided by 8 is the only head. Suppose allow minimum 1 head. Suppose minimum 1 tile ಕೇಳಿದ್ರೆ again 7 divided by 8. The minimum 1 tile, minimum 1 head. So only head, only tile. So ಈ ರೀತಿ possibilities ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಕ್ಲಿಯರ್. ನೆಕ್ಸ್ಟ್ ಪ್ರೊಬಬಿಲಿಟಿನ ಬೇಸ್ಡ್ ಆನ್ ಕಾರ್ಡ್ಸ್ ಮೇಲೂ ಕೇಳ್ಬೋದು, ಬಟ್ ನಿಮಗೆ ಕಾರ್ಡ್ಸ್ ಬಗ್ಗೆ ಚೆನ್ನಾಗಿ ಐಡಿಯಾ ಇರಬೇಕು. ಆ ಪ್ಯಾಕ್ ಆಫ್ ಕಾರ್ಡ್ಸ್ ಆಯ್ತಾ. ಸೊ ನಾವೇನ್ ಸ್ಪೀಡ್ ಕಾರ್ಡ್ಸ್ ಅಂತೀವಿ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಇರೋದು. ಪ್ಯಾಕ್ ಆಫ್ ಕಾರ್ಡ್ಸ್ ನಲ್ಲಿ ಟೋಟಲ್ 52 ಕಾರ್ಡ್ಸ್ ಇರುತ್ತೆ. 52 ಕಾರ್ಡ್ಸ್ ಅನ್ನ ಅಗೇನ್ 4 ಸೂಟ್ಸ್ ಆಗಿ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. 4 ಪಾರ್ಟ್ಸ್ ನಲ್ಲಿ 2 ಪಾರ್ಟ್ಸ್ ಬ್ಲಾಕ್ ಇದ್ರೆ ಅನದರ್ 2 ಪಾರ್ಟ್ಸ್ ರೆಡ್ ಇರುತ್ತೆ. 2 ಪಾರ್ಟ್ಸ್ ಅನ್ನ ಅಗೇನ್ 13 ಆಗಿ ಡಿವೈಡ್ ಮಾಡ್ಕೊಂಡಿರ್ತಾರೆ. ಆ 2 ಪಾರ್ಟ್ಸ್ ಏನಿರುತ್ತೆ ಅದು ಟೋಟಲ್ 26 ಕಾರ್ಡ್ಸ್ ಇರುತ್ತೆ. ಈ 2 ಅದು ಬ್ಲಾಕ್ ಕಾರ್ಡ್ಸ್. ಇಲ್ಲಿ 2 ರೆಡ್ ಕಾರ್ಡ್ಸ್ ಏನಿರುತ್ತೆ ಇದು ಕೂಡ 26 ಇರುತ್ತೆ. 26 + 26 is equal to 52 ಕಾರ್ಡ್ಸ್ ಆಗುತ್ತೆ. ಈ ಬ್ಲಾಕ್ ಕಾರ್ಡ್ಸ್ ಅನ್ನ ಅಗೇನ್ 2 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಸ್ಪೇಡ್ಸ್ ಅಂಡ್ ಕ್ಲಬ್ ಅಂತ ಡಿವೈಡ್ ಮಾಡ್ತೀವಿ. ರೆಡ್ ಕಾರ್ಡ್ಸ್ ಅನ್ನ ಹಾರ್ಟ್ಸ್ ಅಂಡ್ ಡೈಮಂಡ್ಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ತೀವಿ. ಸೊ ಈಚ್ ಒನ್ ಕನ್ಸಿಸ್ಟಿಂಗ್ 13 ಕಾರ್ಡ್ಸ್. ಕ್ಲಿಯರ್. ಸೊ ಟೋಟಲಿ ಓವರ್ ಆಲ್ 4 ಕಿಂಗ್ಸ್ ಇರುತ್ತೆ, 4 ಕ್ವೀನ್ ಇರುತ್ತೆ, 4 ಏಸ್ ಇರುತ್ತೆ, 2 ಜೋಕರ್ಸ್ ಇರುತ್ತೆ, ಸೊ 4 ಜಾಕ್ಸ್ ಇರುತ್ತೆ. ಸೊ 4 ಕಿಂಗ್ ಇರುತ್ತಲ್ಲ, 4 ಕಿಂಗ್ ಬಂದ್ಬಿಟ್ಟು ಸ್ಪೇಡ್ ಅಲ್ಲಿ 1 ಕಿಂಗ್ ಇರುತ್ತೆ, ಕ್ಲಬ್ ಅಲ್ಲಿ 1 ಕಿಂಗ್ ಇರುತ್ತೆ, ಹಾರ್ಟ್ಸ್ ಅಲ್ಲಿ 1 ಕಿಂಗ್ ಇರುತ್ತೆ, ಡೈಮಂಡ್ ಅಲ್ಲಿ 1 ಕಿಂಗ್. ಸೇಮ್ಸ್ ಸಿಮಿಲರ್ಲಿ ಕ್ವೀನ್ಸ್ ಅಲ್ಲೂ ಕೂಡ ಸೇಮ್ ಅದೇ ರೀತಿ ಪ್ರತಿ ಒಂದು ಪಾರ್ಟ್ಸ್ ಅಲ್ಲೂ ಕೂಡ ಒಂದೊಂದು ಕ್ವೀನ್ ಇರುತ್ತೆ. ಟೋಟಲಿ 4 ಪಾರ್ಟ್ಸ್ ಇದೆ. 4 ಪಾರ್ಟ್ಸ್ ಇಂದಾಗಿ 4 ಕ್ವೀನ್ ಇರುತ್ತೆ. ಓಕೆ. ಸೊ 4 ಏಸಸ್ ಕಾರ್ಡ್ಸ್ ಇರುತ್ತೆ. ಇದನ್ನ ಬೇಸ್ಡ್ ಆಗಿ ಇಟ್ಕೊಂಡು ಕ್ವಶನ್ಸ್ ನ ಕೇಳೋದಾದ್ರೆ ವಾಟ್ ಇಸ್ ದ ಪ್ರೊಬಬಿಲಿಟಿ ಆಫ್ ಬ್ಲಾಕ್ ಕಾರ್ಡ್? ಬ್ಲಾಕ್ ಕಾರ್ಡ್ ಗೆ ಪ್ರೊಬಬಿಲಿಟಿ ಪ್ಯಾಕ್ ಆಫ್ ಬ್ಲಾಕ್ ಕಾರ್ಡ್. So total number of events is very important. Total number of events is 52. It's clear. So total number of events is 52. What is the possible outcome? The possibility of black cards. Some black cards is there. The possibility of black cards is equal to 26. So 26 black cards is there. Okay, what is the probability of only black cards? Total black cards is 26 and 52. 26 ones are, 26 twos are. So probability is 1/2 is the probability. Suppose what is the probability of kings? Only king. So king ಎಷ್ಟಿದೆ? ಟೋಟಲ್ 4 ಕಿಂಗ್ ಇದೆ. ಸೊ ಪ್ಯಾಕ್ ಆಫ್ 52 ಕಾರ್ಡ್ಸ್. ಟೋಟಲ್ 52 ಕಾರ್ಡ್ಸ್ ಇರುತ್ತೆ. 52 ಕಾರ್ಡ್ಸ್ ನಲ್ಲಿ ಓವರ್ ಆಲ್ 4 ಕಿಂಗ್ ಇರುತ್ತೆ. ಸೊ 4 ಒನ್ಸ್ 4 13s. ಕ್ಲಿಯರ್. ಸೊ ಅಂದ್ರೆ ಪ್ರೊಬಬಿಲಿಟಿ ಎಷ್ಟಾಗುತ್ತೆ? ಪ್ರೊಬಬಿಲಿಟಿ ಇಸ್ ನಥಿಂಗ್ ಬಟ್ 1/13. ಕ್ಲಿಯರ್. ನೆಕ್ಸ್ಟ್ ಸೇಮ್ ಥಿಂಗ್, ವಾಟ್ ಇಸ್ ದ ಪ್ರೊಬಬಿಲಿಟಿ ಆಫ್ ಡೈಮಂಡ್ ಕಾರ್ಡ್? ಸೊ ನೋಡಿ ಇಲ್ಲಿ ಡೈಮಂಡ್ ಕಾರ್ಡ್ಸ್ ಇಸ್ ಕನ್ಸಿಸ್ಟಿಂಗ್ 13. ಕ್ಲಿಯರ್. ಸೊ 13 means the probability of diamond cards is equal to 13 divided by total number of events is 52. 13/52 is equal to 1/4 is the correct answer. Suppose ಏನಾದ್ರೂ probability is based on mixed balls. Balls related ಏನಾದ್ರು ಕೇಳಿದ್ರೆ ಏನೇ ಬಾಕ್ಸ್, ಒಂದು ಬಾಕ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್. ಸೊ ಈ ಬಾಕ್ಸ್ ನಲ್ಲಿ 6 ಗ್ರೀನ್ ಬಾಲ್ಸ್. ಸೊ ಗ್ರೀನ್ ಬಾಲ್ಸ್ ಎಷ್ಟಿದೆ? 6 ಇದೆ. ಕ್ಲಿಯರ್. ಸೊ ನೆಕ್ಸ್ಟ್ 6 ಗ್ರೀನ್ ಬಾಲ್ಸ್ ಅಂಡ್ 4 ರೆಡ್ ಬಾಲ್ಸ್. ಸೊ 4 ರೆಡ್ ಬಾಲ್ಸ್ ಇದೆ ಅಂತ ಕೊಟ್ಟಿದ್ದಾರೆ. 6 + 4 is equal to ಎಷ್ಟಾಯ್ತು? 10 ಬಾಲ್ಸ್ ಆಯ್ತು. ಓಕೆ. ಸೊ ನೆಕ್ಸ್ಟ್ ವಾಟ್ ಇಸ್ ದ ಪ್ರೊಬಬಿಲಿಟಿ ಆಫ್ ಡ್ರಾಯಿಂಗ್ ಎ ರೆಡ್ ಬಾಲ್? ಓನ್ಲಿ ಕನ್ಸಿಡರ್ ರೆಡ್ ಬಾಲ್. ಸೊ ರೆಡ್ ಬಾಲ್ is equal to 4, right? So 4 is the red ball. So next total number of events is 10. 4/10 is the probability. So 4/10 ನ ಡಿವೈಡ್ ಮಾಡ್ಕೊಂಡ್ರೆ ಸೊ ಇದು 2 2s, so 2 5s. So another probability is 2/5 is the probability of